ನಮಸ್ತೆ ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಅಂತ ಹೇಳ್ಕೊಂಡು 20 ದಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದೆ. ಅದರಲ್ಲಿ ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ಏನಂತ ಹೇಳಿದರೆ, ನಿಮಗೆ ಚಿಕನ್ ಫಾಕ್ಸ್ ಆಗಿದ್ದ ಅಂತ ಹೇಳಿದರೆ, ಇದು ಅಮ್ಮ ಅಂತ ಹೇಳ್ತಾರಲ್ಲ ಅದಾಗಿದ್ದ ಅಂತ ಹೇಳ್ಕೊಂಡು ತುಂಬ ಕಮೆಂಟ್ ಮಾಡಿದರು. ಆಯಿತಾ, ನಾನು ಅವರಿಗೆ ಎಂತ ಹೇಳಬೇಕು ಅಂತ ಹೇಳಿದರೆ, ಚಿಕನ್ ಫಾಕ್ಸ್ ಆದರೆ ಉಂಟಲ್ಲ ಆಪ್ರೇಷನ್ ಮಾಡಲಿಕ್ಕೆ ಹೇಳೋದಿಲ್ಲ ಅಲ್ವಾ. ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿರೋದ್ರಿಂದ ಆಪ್ರೇಷನ್ ಮಾಡಲಿಕ್ಕೆ ಹೇಳಿದರು. ನೋಡಿ, ನಾನು ಕುಸುಮ ಹಾಸ್ಪಿಟಲಲ್ಲಿ ಈ ಥರ ಸ್ಕ್ಯಾನಿಂಗ್ ಮಾಡಿಸಿದ್ದೆ. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಯಾಕೆ ತೋರಿಸಿದೆ ಅಂತ ಹೇಳಿದರೆ, ತುಂಬ ಜನ ಕೇಳ್ಬೋದು. ಏನಂತ ಹೇಳಿದರೆ, ಅಂದರೆ ಸರಿ ಕಾಣಿಸೋದಿಲ್ಲ, ಉಲ್ಟಾ ಕಾಣಿಸ್ತಾ ಉಂಟು. ತುಂಬ ಜನ ಕೇಳಿದ್ರು. ಏನಂತ ಹೇಳಿದರೆ, ನಮ್ಮ ಹತ್ರ ಯಾಕೆ ಮುಚ್ಚುಮರೆ, ನಾವು ಕುಟುಂಬದವರು ಅಂತ ಹೇಳಿದ ಕೂಡಲೇ, ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿದ ಕೂಡಲೇ ನೀವು ನಮ್ಮ ಹತ್ರ ಹೇಳಬೇಕು ಅಂತ. ಖಂಡಿತ ನನಗೆ ಎಂಥ ಆರೋಗ್ಯದ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೆ. ಆದರೆ ಎಂತ ಮಾಡೋದು, ಕೆಲವರು ಯಾವ ಥರ ಇರ್ತಾರೆ ಅಂತ ಹೇಳಿದರೆ, ನಾವು ಹಾಳಾಗಲಿಕ್ಕೆ ಕಾಯ್ತಾ ಇರುವವರೇ ಇರ್ತಾರೆ. ಆಯಿತಾ, ಇವಳಿಗೆ ಎಂತಾದರೂ ಆಗಬೇಕು, ಇವಳಿಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳ್ಕೊಂಡು ಕಾಯ್ಕೊಂಡಿರುವವರು ತುಂಬ ಜನ ಇರ್ತಾರೆ. ಆಯಿತಾ, ನಾನು ಅವರಿಗೆ ಎಂತ ಹೇಳಬೇಕು ಅಂತ ಹೇಳಿದರೆ, ಆರೋಗ್ಯದ ಸಮಸ್ಯೆ ಯಾರಿಗೂ ಕೂಡ ಹೇಳಿ ಕೇಳಿ ಬರುವುದಿಲ್ಲ. ಆಯಿತಾ, ಇವತ್ತು ನನಗೆ ಬರ್ಬೋದು, ನಾಳೆ ನಿಮಗೆ ಬರ್ಬೋದು, ಅಥವಾ ಯಾರಿಗೋ ಬರ್ಬೋದು. ಯಾರ ಹತ್ರ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಆರೋಗ್ಯದ ಸಮಸ್ಯೆ ಬರೋದೇ ಇಲ್ಲ ಅಂತ ಹೇಳ್ಕೊಂಡು. ಆದ ಕಾರಣಕ್ಕೆ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಉಂಟು, ಅವ್ರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ನೀವು ಖುಷಿ ಪಡಲಿಕ್ಕೆ ಹೋಗಬೇಡಿ. ಅವಳಿಗೆ ಹಾಗೆ ಆಗಬೇಕು ಅಂತ. ಯಾಕಂತ ಹೇಳಿದರೆ ನಾಳೆ ನಿಮಗೆ ಕೂಡ ಬರ್ಬೋದಲ್ವಾ. ಆದ ಕಾರಣಕ್ಕೆ ಹೇಳೋದು ಮಾತು ಎಲ್ಲಿಂದನೋ ಎಲ್ಲಿಗೋ ಹೋಯಿತು. ಆಯಿತಾ, ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ, ನನ್ನ ಮುಖದಲ್ಲಿ ಫುಲ್, ನಾನು ಹೇಳಿದ್ದೆ ನೋಡಿ, ಅದು ಆ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಮುಖದಲ್ಲಿ ಫುಲ್ ಗುಳ್ಳೆ 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 ಆಗಿತ್ತು. ತುಂಬ ಅದು ನೋಡಲಿಕ್ಕೆ ಆಗೋದಿಲ್ಲ. ನಾನು ನಿಮಗೆ ಹೀಗೆ ನನಗೆ ಆರೋಗ್ಯದ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ಹೇಳಬೇಕು ಅಂತ ಹೇಳಿದರೂ ಕೂಡ ನನಗೆ ಮುಖ ತೋರಿಸ್ಲಿಕ್ಕೆ ಕೂಡ ಇಷ್ಟ ಆಗಲಿಲ್ಲ. ಅಷ್ಟು ಗುಳ್ಳೆ ಇತ್ತು, ಮುಖ, ಕುತ್ತಿಗೆ, ಕೈಯಲ್ಲೆಲ್ಲ ಗುಳ್ಳೆ ಇತ್ತು ಅಂತ ಹೇಳ್ಕೊಂಡು ಹೇಳಿದ್ದಲ್ಲ. ಆದ ಕಾರಣಕ್ಕೆ ಕೆಲವರೆಲ್ಲ ಚಿಕನ್ ಫಾಕ್ಸ್ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದಾರೆ. ಅಂದರೆ ಅಮ್ಮ ಆಗಿದೆ ಇರಬೇಕು ಅಂತ ಎಣಿಸ್ಕೊಂಡಿದ್ರು. ನನಗೆ ಅಮ್ಮ ಆಗಿದ್ದಲ್ಲ, ನನಗೆ ಎಂತಾಗಿದೆ ಅಂತ ಹೇಳಿದರೆ, ನನಗೆ ಕೆಲವೊಂದು ಟ್ಯಾಬ್ಲೆಟ್, ನಂದಂದ್ರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಕೆಲವೊಂದು ಟ್ಯಾಬ್ಲೆಟ್ ಎಲ್ಲ ಉಂಟಲ್ಲ, ಅದು ನನಗೆ ತಗೊಂಡ್ರೆ ಉಂಟಲ್ಲ, ಇದು ಹೀಟ್ ಆಗುತ್ತೋ ಏನಂತ ಗೊತ್ತಿಲ್ಲ, ಇಡೀ ಮೈ ತುಂಬ ಗುಳ್ಳೆ ಆಗೋದು, ಒಂಥರ ಅಲರ್ಜಿದು ಗುಳ್ಳೆ ಬರ್ತಲ್ಲ ಆ ಥರ ಆಗೋದು. ನನ್ನ ಮುಖದಲ್ಲಿ ಪಿಂಪಲ್ ಥರ ಆಗಿತ್ತು, ದೊಡ್ಡ ದೊಡ್ಡದು, ತುಂಬ, ಎಷ್ಟು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ರಾಶಿ ಪಿಂಪಲ್ ಥರ ಆಗಿತ್ತು. ನಾನೆಂತ ಮಾಡೋದು ಅಂತ ಹೇಳಿದರೆ, ಮುಂಚೆಂದು ನನಗೆ ಡಾಕ್ಟ್ರ್ ಹತ್ರ ಹೋಗೋದು ಅಂತ ಹೇಳಿದ್ರೆ ಇಷ್ಟನೇ ಇಲ್ಲ. ನನಗೆ ಈ ಥರ ಪ್ರಾಬ್ಲಮ್ ಅಂದರೆ ನನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ನನಗೆ 2 ತಿಂಗಳಿಂದ ನನಗೆ ಸ್ವಲ್ಪ ನೋವೆಲ್ಲ ಇದ್ದರೂ ಕೂಡ ನಾನು ಎಂತ ಮಾಡ್ತಿದ್ದೆ ಅಂತ ಹೇಳಿದರೆ, ಪೇಯ್ನ್ ಕಿಲ್ಲರ್ ತಗೊಂಡು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ, ಹಾಸ್ಪಿಟಲಿಗೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಜಾಸ್ತಿ ಆದ ನಂತರ ಹೋಗದೆ ಇರಲಿಕ್ಕೆ ಆಗಲಿಲ್ಲ. ಆಮೇಲೆ ಸ್ಕ್ಯಾನಿಂಗ್ ಮಾಡಲೇಬೇಕು ಅಂತ ಹೇಳಿದ್ರು. ಸ್ಕ್ಯಾನಿಂಗಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದರು. ಆಯಿತಾ, ಇಷ್ಟು ಕತೆ. ಮತ್ತು ನಾನು ಕೆಲವೊಂದು ಹೆಂಗಸರಿಗೆ, ಅಂದರೆ ನನ್ನ ಥರದ್ದು ಬುದ್ಧಿ ಇರುವ ಹೆಂಗಸರಿಗೆ ಹೇಳಬೇಕು ಅಂತ ಹೇಳಿದರೆ, ನಿಮಗೆಲ್ಲಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಸುಮ್ಮನೆ ಪೇಯ್ನ್ ಕಿಲ್ಲರ್ ಎಲ್ಲ ತೊಗೊಂಡು ಕೂತ್ಕೊಳ್ಬೇಡಿ. ಏನಂತ ಹೇಳಿದರೆ, ನಾನು 2 ತಿಂಗಳು ನೋವು ಅನುಭವಿಸಿದ್ದೇನೆ. ಆದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೆ, ನಾನು ಹೇಳ್ಕೊಳ್ತಾ ಇರಲಿಲ್ಲ. ಕಡೆಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆ ಥರ ಆಗಿತ್ತು. ಆಯಿತಾ, ಆದ ಕಾರಣ ಕೇಳಿದ್ರು, ನಿಮ್ಗೆ ಎಂತಾದರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ, ಚಿಕ್ಕದಿರೋದು ದೊಡ್ಡದಾಗೋ ತನಕ ಕಾಯಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ. ಇವಾಗ ನಾನು ಹೇಳಿದೆ ನೋಡಿ, ನನಗೆ ಮೊನ್ನೆ ಫುಲ್ ನನ್ನ ಮುಖದಲ್ಲೆಲ್ಲ ಗುಳ್ಳೆ ಆಗಿತ್ತು, ಮುಖ, ಕುತ್ತಿಗೆ, ಕೈಯಲ್ಲೆಲ್ಲ ಗುಳ್ಳೆ ಆಗಿತ್ತು. ಅದಕ್ಕೆ ನಾನುಂಟಲ್ಲ, ಯಾವುದು ಹೋಮ್ ರೆಮಿಡಿ ಮಾಡಿದೆ, ಅಂದರೆ ಆಯುರ್ವೇದಿಕ್ ಪೌಡ್ರ್ ಯೂಸ್ ಮಾಡಿದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತು ಒಂದು ಆಯಿಂಟ್ಮೆಂಟ್ ಕೂಡ ಡಾಕ್ಟ್ರು ಕೊಟ್ಟಿದ್ರು. ಆಯಿಂಟ್ಮೆಂಟ್ ನಮಗೆ ಇದರಲ್ಲಿ ತೋರಿಸ್ಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ, ನಮಗೆ ಅದು ಡಾಕ್ಟರ್ ಅವ್ರದ್ದು ಒಂದನ್ನೇ ಒಂದು ಯೂಟ್ಯೂಬ್ ಚಾನಲ್ ಇರ್ತಲ್ಲ, ಅವರು ಮಾತ್ರ ಈ ಹೆಲ್ತ್ ಬಗ್ಗೆ ಎಲ್ಲ ಮಾತಾಡೋದಾದರೆ ಅವರು ಮಾತ್ರ ಮಾತಾಡಲಿಕ್ಕೆ, ಅಂದರೆ ಆಯಿಂಟ್ಮೆಂಟ್ ಆಗಲಿ, ಶಿರಫ್ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಅದೆಲ್ಲ ಅವರು ಮಾತ್ರ ತೋರಿಸ್ಲಿಕ್ಕೆ ಇರೋದು. ಮತ್ತು ನಮಗೆಲ್ಲ ತೋರಿಸ್ಲಿಕ್ಕೆ ಇಲ್ಲ. ಆಯಿತಾ, ಆದ ಕಾರಣಕ್ಕೆ ನಾನು ಇದು ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಆಯಿಂಟ್ಮೆಂಟ್ ಹೆಸರು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಇಲ್ಲ ಅಂತ ಹೇಳಿದರೆ ಇವತ್ತು ಹಾಕ್ಲಿಕ್ಕೆ ಆಗೋದಿಲ್ಲ, ನಾಳೆ ಉಂಟಲ್ಲ, ನಾಳೆ ಅದ್ರದ್ದು ಫೋಟೋ ತೆಗೆದು ಕಮ್ಯುನಿಟಿಯಲ್ಲಿ ಹಾಕಿರ್ತೇನೆ. ಅಂದರೆ ನಿಮಗೆ ಆ ಥರ ಪ್ರಾಬ್ಲಮ್, ಅಂದರೆ ಮುಖದಲ್ಲಿ ಪಿಂಪಲ್ ಎಲ್ಲ ಆಗಿ ತುಂಬ ಪಿಂಪಲ್ ಆಗಿದೆ, ತುಂಬ ಗುಳ್ಳೆ ಆಗಿದೆ ಅಂತ ಹೇಳ್ಕೊಂಡು ಆದರೆ ಆ ಆಯಿಂಟ್ಮೆಂಟ್ ನಿಮಗೆ ಮೆಡಿಕಲಲ್ಲಿ ಸಿಗ್ತದೆ. ಅದನ್ನು ತಗೊಬಂದು ಹಚ್ಚಿ, ಬರೀ ಆಯಿಂಟ್ಮೆಂಟ್ ಹಚ್ಚಿದರೆ ನಿಮಗೆ ಅದು ಹೋಗುವುದಿಲ್ಲ. ಆಯಿತಾ, ಆದ ಕಾರಣಕ್ಕೆ ಈ ಹೋಮ್ ರೆಮಿಡಿ ಕೂಡ, ಅಂದರೆ ಈ ರೆಮಿಡಿ ಕೂಡ ಮಾಡಬೇಕು. ಅದ್ರ ಜೊತೆಗೆ ಆಯಿಂಟ್ಮೆಂಟ್ ರಾತ್ರಿ ಮಲಗುವಾಗ ಮಾತ್ರ ಆಯಿಂಟ್ಮೆಂಟ್, ನಿಮಗೆ ಬೆಳಿಗ್ಗೆ ಎಲ್ಲ ಅದು ಅಂದರೆ ತುಂಬ ಹಸಿ ಇರ್ತದಲ್ಲ, ಅಂದರೆ ಗುಳ್ಳೆ ದೊಡ್ಡದು ಗುಳ್ಳೆ ಇರ್ತಲ್ಲ, ಅದೆಲ್ಲ ಒಣಗಿ ಹೋಗಬೇಕಾದ್ರೆ ನಾನು ಈಗ ಹೋಮ್ ರೆಮಿಡಿ ಹೇಳ್ತೇನೆ ನೋಡಿ, ಆ ಹೋಮ್ ರೆಮಿಡಿಯನ್ನು ಮಾಡಬೇಕು. ಆಮೇಲೆ ನೈಟ್ ಅದನ್ನು ಹಚ್ಚಿ ಮಲ್ಕೊಂಡ್ರೆ ಅಂತ ಹೇಳಿದರೆ ಅದು ಫುಲ್ ಕ್ಲಿಯರ್ ಆಗಿ ಹೋಗ್ತದೆ. ಮತ್ತು
ಕ್ಲಿಯರ್ ಆಗಿ ಹೋಗ್ತದೆ, ಮತ್ತು ಕಲೆ ಕೂಡ ಹೋಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ನಾನು ನಾಳೆ ಹಾಕ್ತೇನೆ ಆಯಿತಾ, ಕಮ್ಯುನಿಟಿ ನಾಳೆ ಅಲ್ಲ ನಾಡಿದ್ದಕ್ಕೆ ಹಾಕ್ತೇನೆ. ಯಾಕಂತ ಹೇಳಿದರೆ ಕೆಲವರು ಫ್ರೀ ಇರುವುದಿಲ್ಲ ಅಲ್ವಾ, ಶನಿವಾರ ಜನ ಎಲ್ಲ ಸ್ವಲ್ಪ ವೀಕೆಂಡ್ ಅಂತ ಆ ಕಡೆ ಈ ಕಡೆ ಎಲ್ಲ ಹೋಗುವವರೆಲ್ಲ ಇರ್ತದೆ. ಆದ ಕಾರಣಕ್ಕೆ ನಾನು ಸಂಡೇ ಅಂದರೆ ಭಾನುವಾರ ದಿವಸ ಉಂಟಲ್ಲ, ಅದು ಕಮ್ಯುನಿಟಿಯಲ್ಲಿ ಆ ಆಯಿಂಟ್ಮೆಂಟು ಫೋಟೋ ಹಾಕ್ತೇನೆ. ಈಗ ನಾನು ತೋರಿಸ್ತಾ ಇರುವ ಹೋಮ್ ರೆಮಿಡಿ ಕೂಡ ಮಾಡಬೇಕು. ಇದು ಹೋಮ್ ರೆಮಿಡಿ ಮಾಡಿದೆ, ಬರೀ ಆಯಿಂಟ್ಮೆಂಟ್ ಹಚ್ಚಿದ್ರೆ ನಿಮಗೆ ಅದು ಗಾಯ ಒಣಗುವುದಿಲ್ಲ ಆಯಿತಾ. ಹಸಿ ಹಸಿ ಅಂದರೆ ಅದು ಪಿಂಪಲ್ದು ಗುಳ್ಳೆ ಉಂಟಲ್ಲ ಅದೆಲ್ಲ ಹಾಗೆ ಹಸಿ ಹಸಿಯೇ ಇರ್ತದೆ, ಅದರ ಮೇಲೆ ಹಚ್ಚಿದ ಹಾಗೆ ಆಗ್ತದೆ. ಬಿಟ್ಟರೆ ಅಂದರೆ ನನಗೆ ಅದು ಅನುಭವಿಸಿ ಗೊತ್ತುಂಟು, ಆದ ಕಾರಣಕ್ಕೆ ಹೇಳೋದು. ಇದು ಹೋಮ್ ರೆಮಿಡಿಯನ್ನು ಹಚ್ಚಿ ಆದ ನಂತರ ರಾತ್ರಿ ಮಲಗುವಾಗ ಆ ಆಯಿಂಟ್ಮೆಂಟನ್ನು ಹಚ್ಚಿ ಮಲಗಿ ಅಂತ ಹೇಳ್ಕೊಂಡು, ಇವಾಗ ಜಾಸ್ತಿ ತಡ ಮಾಡೋದಿಲ್ಲ. ನಾನು ಆ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಅಂತ ಹೇಳಿದರೆ, ಇದು ಕಸ್ತೂರಿ ಅರಿಶಿನ ಪೌಡ್ರ್ ಬೇಕು. ಅಡುಗೆ ಮನೆದ ಅರಿಶಿನ ಪೌಡ್ರ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಿಮಗೆ ಆಲ್ರೆಡಿ ಪಿಂಪಲ್ ಇದೆ ಅಥವಾ ಡ್ಯಾಂಡ್ರಫ್ ಎಂತಾದರೂ ಬಿದ್ದು ನಿಮ್ಮ ಮುಖದಲ್ಲಿ ಗುಳ್ಳೆ ಆಗಿದೆ, ಅಥವಾ ನಿಮಗೆ ಈ ಥರ ನಂತರನೇ ಏನೋ ಟ್ಯಾಬ್ಲೆಟ್ ತೊಗೊಂಡು ಏನೋ ಇನ್ಫೆಕ್ಷನಿಂದ ಆ ಥರ ಆಗಿದೆ ಅಂತ ಹೇಳ್ಕೊಂಡಾದರೆ ಆ ಅರಿಶಿನ ಬಳಸಿದರೆ ಎಂತಾಗ್ತದೆ ಅಂತ ಹೇಳಿದರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಆದ ಕಾರಣಕ್ಕೆ ಕಸ್ತೂರಿ ಅರಿಶಿನ ಅಂತ ಹೇಳ್ಕೊಂಡು ಸಿಗ್ತದೆ ನಿಮಗೆ, ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ. ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ. ನೀವು ಅದನ್ನುಂಟಲ್ಲ ತೊಗೊಂಡುಂಟಲ್ಲ, ಅಂದರೆ ಮುಖಕ್ಕೆ ಹಚ್ಚಲಿಕ್ಕೆ ಅಂತಲೇ ಇರೋದು ಕಸ್ತೂರಿ ಅರಿಶಿನ. ನಿಮಗೆ ಎಂಥ ಸಹ ಸ್ಕಿನ್ ಅಲರ್ಜಿ ಆಗೋದಿಲ್ಲ. ಕೆಲವರು ಹೇಳಿದರು ನಮಗೆ ಅದು ಉರಿ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದರು. ಅಂಥವ್ರು ಎಂತ ಮಾಡಿ ಅಂತ ಹೇಳಿದರೆ, ಅರಿಶಿನ ಕೊಂಬು ಬರ್ತದೆ ನೋಡಿ, ಹಸಿ ಕೊಂಬು ಅಥವಾ ಒಣಗಿದ ಕೊಂಬು ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ ನೋಡಿ, ಅದನ್ನು ನೀವು ಮನೆಗೆ ತೊಗೊಬಂದು ಪೌಡ್ರ್ ಬೇಕಾದರೆ ಮಾಡಿಟ್ಕೊಳ್ಬೋದು. ಅದರಲ್ಲಿ ಕೂಡ ಎಂತ ಆಗೋದಿಲ್ಲ ಆಯಿತಾ. ಆದರೆ ಮುಖ ಮಾತ್ರ ಅರಿಶಿನ ಕಾಣಿಸ್ತದೆ ಬಿಟ್ಟರೆ ಮತ್ತೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ಅಂದರೆ ಕೆಲವರಿಗೆ ಇದು ಕಸ್ತೂರಿ ಅರಿಶಿನ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಅವರಿಗೋಸ್ಕರ ಹೇಳಿದ್ದು ನಾನು. ಇವಾಗ ನಾನು ಕಸ್ತೂರಿ ಅರಿಶಿನ ನೋಡಿ ನಾನು ಯೂಸ್ ಮಾಡಿ ನೋಡಿ ಹೀಗೆ ಇದೆ ನೋಡಿ, ಇಷ್ಟು ಖಾಲಿಯಾಗಿದೆ. ಇನ್ನು ಪುನಃ ತರಬೇಕು ನನಗೆ. ಎಷ್ಟು ಹಾಕಬೇಕು ಅಂತ ಹೇಳಿದರೆ ನೋಡಿ, ನಾನು ಇಲ್ಲಿ ಒಂದು ದೊಡ್ಡ ಚಮಚದಲ್ಲಿ 1/4 ಚಮಚದಷ್ಟು ಮಾತ್ರ ಕಸ್ತೂರಿ ಅರಿಶಿನ ತೊಗೊಂಡಿದ್ದೇನೆ. ನೆನ್ಪಿಡ್ಕೊಳ್ಳಿ, ನೀವು ಯಾವುದಾದ್ರೂ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದರೆ ಅದನ್ನೇ ಯೂಸ್ ಮಾಡಬೇಕು. ಬಿಟ್ಟರೆ ಇವತ್ತು ಒಂದು ಬ್ರ್ಯಾಂಡ್ದು ಅಂದರೆ ಒಂದು ಕಂಪನಿದು ನಾಳೆ ಮತ್ತೊಂದು ಆ ಥರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನನಗೆ ಇದು ಸೂಟ್ ಆಗ್ತದೆ, ಆದ ಕಾರಣಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು. ನಿಮಗೆ ಯಾವುದು ಸೂಟ್ ಆಗ್ತದೆ ನೋಡಿ ಅದೇ ಕಂಪನಿದು ತೊಗೊಳ್ಳಿ. ಬಿಟ್ಟರೆ ಒಂದೊಂದು ಸಲಕ್ಕೆ ಒಂದೊಂದು ತೊಗೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಸ್ಕಿನ್ನೆಲ್ಲ ಉಂಟು ಕೆಲವರಿಗೆಲ್ಲ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಆದ ಕಾರಣಕ್ಕೆ ಒಂದೇ ಯೂಸ್ ಮಾಡಿ ಆಯಿತಾ. ಒಂದೊಂದು ಸಲಕ್ಕೆ ಒಂದೊಂದು ಬ್ರ್ಯಾಂಡ್ ತೊಗೊಂಡು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಯಾವುದು ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಮುಲ್ತಾನಿ ಮಿಟ್ಟಿ ಆಯಿತಾ. ನಾನು ಬಂಜಾರ ಅವ್ರದ್ದು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ. ನೀವು ಯಾವ ಕಂಪನಿದು ಬೇಕಾದರೆ ತೊಗೊಳ್ಳಿ. ಬಂಜಾರ ಸ್ವಲ್ಪ ಚೆನ್ನಾಗಿದೆ, ಆದ ಕಾರಣಕ್ಕೆ ನಾನು ಇದನ್ನು ತೊಗೊಂಡಿದ್ದು. ಇದನ್ನು ಎಷ್ಟು ತೊಗೊಳ್ತೇನೆ ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ, 1/4 ಚಮಚ ಕಸ್ತೂರಿ ಅರಿಶಿನ ಪೌಡ್ರ್ ತೊಗೊಂಡಿದ್ದೇನೆ. ಇದನ್ನು ಎಷ್ಟು ತೊಗೊಳ್ತಾ ಇದ್ದೇನೆ ಅಂತ ಹೇಳಿದರೆ ನೋಡಿ, ಕಸ್ತೂರಿ ಅರಿಶಿನ ಬಳಸಿದರೆ ಎಂತ ಆಗ್ತದೆ ಅಂತ ಹೇಳಿದರೆ, ನಾನು ಅಂದರೆ ಇದು ತೋರಿಸ್ತೇನೆ, ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಹೇಳಬೇಕಲ್ಲ, ಆದ ಕಾರಣಕ್ಕೆ ಹೇಳೋದು. ಕಸ್ತೂರಿ ಅರಿಶಿನ ಬಳಸಿದರೆ ನಂಜು ಆಗೋದಿಲ್ಲ. ಅಂದರೆ ಪಿಂಪಲ್ ಉಂಟಲ್ಲ ದೊಡ್ಡದಾಗಿ ಒಂಥರ ಎಲ್ಲೋ ಕಲರ್ ಕಾಣಿಸ್ತದೆ ನೋಡಿ, ಅದು ನೋಡಲಿಕ್ಕೆ ಆಗೋದಿಲ್ಲ. ನನಗೆ ಅದು ಆಗಿತ್ತು, ಆ ಥರನೇ ಆಗಿತ್ತು ಆಯಿತಾ. ಆದ ಕಾರಣಕ್ಕೆ ಹೇಳಿದ್ದು, ಅದು ನೋಡಲಿಕ್ಕೆ ಆಗೋದಿಲ್ಲಲ್ಲ, ದೊಡ್ಡದು ಎಲ್ಲೋ ಕಲರ್ ಆಗ್ತದೆ. ಆ ಥರ ಆಗದೆ ಇರೋ ಥರ ಇದು ನೋಡ್ಕೊಳ್ತದೆ. ಅಂದರೆ ಇನ್ಫೆಕ್ಷನ್ ಆಗದೆ ಇರೋ ಥರ ನಿಮಗೆ ಅರಿಶಿನ ಉಂಟಲ್ಲ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡ್ತದೆ. ಇವಾಗ ನಾನು ಇದು ಒಂದು ಅರ್ಧ ಚಮಚ, ಅಂದರೆ ನಾನು ಹಾಕ್ಕೊಳ್ಳುವಾಗ ಹೀಗೆ ಹಾಕ್ಕೊಂಡಿದ್ದೇನೆ, ಅರ್ಧ ಚಮಚ ಆಗುವಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ. ಇದೆಂತ ಮಾಡ್ತದೆ ಅಂತ ಹೇಳಿದರೆ, ನಿಮ್ಮ ಸ್ಕಿನ್ನಲ್ಲಿ ಉಂಟಲ್ಲ ಆಯಿಲೆಲ್ಲ ಅಂಶ ಇದ್ದರೆ ಅದೆಲ್ಲ ಹೋಗಿ ನಿಮ್ಮದು ಸ್ಕಿನ್ ಡ್ರೈ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಪಿಂಪಲ್ ಉಂಟಲ್ಲ ಮುಖ ತುಂಬ ಆಗೋದಿಲ್ಲ ಆಯಿತಾ, ಅಲ್ಲೇ ಒಣಗಿ ಹೋಗುವ ಹಾಗೆ ಇದು ನೋಡ್ಕೊಳ್ತದೆ. ಅಂದರೆ ಮುಲ್ತಾನಿ ಮಿಟ್ಟಿ ಉಂಟಲ್ಲ ನಿಮ್ಮ ಸ್ಕಿನ್ನನ್ನು ಆಯಿಲ್ ಎಲ್ಲ ತೆಗೆದು ಡ್ರೈ, ಅಂದರೆ ನಿಮಗೆ ಎಷ್ಟು ಸ್ಕಿನ್ಗೆ ಆಯಿಲ್ ಬೇಕು ನೋಡು ಅಷ್ಟು ಇಟ್ಕೊಂಡು, ಮತ್ತು ಎಕ್ಸ್ಟ್ರಾ ಇರುವ ಆಯಿಲ್ ಇದ್ದರೆ ಮಾತ್ರ ಅಲ್ಲ ಗುಳ್ಳೆ ಪಿಂಪಲೆಲ್ಲ ಆಗೋದು, ಅದೆಲ್ಲ ಹೋಗುವ ಥರ ಮುಲ್ತಾನಿ ಮಿಟ್ಟಿ ನೋಡ್ಕೊಳ್ತದೆ. ನೋಡಿ, ಇದನ್ನು ಎರಡನ್ನೂ ಅಂದರೆ 1/4 ಚಮಚ, ಒಂದು ಅರ್ಧ ಚಮಚ. ಇವಾಗ ನಾನು ಶ್ರೀಗಂಧದ ಪೌಡ್ರ್ ತೊಗೊಂಡಿದ್ದೇನೆ ಆಯಿತಾ. ಶ್ರೀಗಂಧದ ಪೌಡ್ರ್ ಉಂಟಲ್ಲ ನಿಮ್ಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ. ಆಯುರ್ವೇದಿಕ್ ಶಾಪಲ್ಲಿ ಸಿಗಲಿಲ್ಲ ಅಂತ ಹೇಳಿದರು, ಯಾರ ಹತ್ರ ಆದರೂ ಹೇಳಿದರೆ ಉಂಟಲ್ಲ ತಂದು ಕೊಡ್ತಾರೆ ಆಯಿತಾ. ನಾನು ಇದು ಮಲ್ನಾಡು ಸ್ಟೋರಲ್ಲಿ ತೊಗೊಂಡಿದ್ದು. ನಾನು ಅಂದರೆ ಹೆಸರು ಇದು ಅಳಿಸಿ ತೆಗೆದೇನೆ. ಯಾಕಂತ ಹೇಳಿದರೆ ಯೂಟ್ಯೂಬ್ ಅವರು ಎಂತ ಎಣಿಸ್ಕೊಳ್ತಾರೆ ಅಂತ ಹೇಳಿದರೆ, ಇದು ಪ್ರಮೋಷನ್ ವೀಡಿಯೋ ಇರಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಆಯಿತಾ. ಇದರಲ್ಲಿ ಪ್ರಮೋಷನ್ ವೀಡಿಯೋ ಅಂತ ಹೇಳ್ಕೊಂಡು ಹೇಳಿದರೆ ನಮಗೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದರೆ ಪ್ರಮೋಷನ್ ವೀಡಿಯೋ ಹಾಕಿದರೆ ತಗೊಂಡ್ರೆ ಅದ್ರ ಬಗ್ಗೆ ನಾವು ಮೆನ್ಷನ್ ಮಾಡಬೇಕು. ಅಂದರೆ ನಮ್ಮದು ಇದು ಪ್ರಮೋಷನ್ ವೀಡಿಯೋ ಅಂತ ಹೇಳ್ಕೊಂಡು ಹಾಕಬೇಕು. ನಾನೆಂತ ಗೊತ್ತುಂಟಾ, ಇದಕ್ಕೆ ಹಣ ಕೊಟ್ಟು ತೊಗೊಂಡಿದ್ದೇನೆ ಆಯಿತಾ. 1 ರೂಪಾಯಿ ಕೂಡ ಫ್ರೀ ತೊಗೊಳ್ಳಿಲ್ಲ ನನಗೆ. ಇದಕ್ಕೆ ನೋಡಿ 10 ಗ್ರಾಮಿಗೆ 60 ರೂಪಾಯಿ ನಾನು ಕೊಟ್ಟು ತೊಗೊಂಡಿದ್ದೇನೆ. ಆದ ಕಾರಣಕ್ಕೆ
ಕಾಣಿಸ್ತದೆ, ಹೆಸರು ಕಾಣಿಸ್ತದೆ. ಅಂದರೆ ನಾನು ಆ ಯೂಟ್ಯೂಬ್ ಅವ್ರ ಕಣ್ಣಿಗೆ ಮಾತ್ರ ಮಂಗ ಮಾಡ್ತಾ ಇದ್ದೇನೆ. ಕಾಣಿಸದೇ ಇರೋ ಥರ ಮೇಲೆ ಮೇಲೆ ಇಂಕೆಲ್ಲ ಹಾಕಿ ಇದು ನಂಬರೆಲ್ಲ ಕಾಣಿಸ್ತದೆ ನೋಡಿ. ನಿಮಗೆ ಬೇಕಾದರೆ ಅಂದರೆ ಅವರು ಕೊಟ್ಟ ಇದು ಏನಂತ ಹೇಳಿದರೆ, ನಿಮಗೆ ಉಂಟಲ್ಲ ಕೊಡಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಾ ಇಲ್ವ ನನಗೆ ಗೊತ್ತಿಲ್ಲ, ಆಯಿತಾ. ನೀವು ಒಂದು ವೇಳೆ ಬೆಂಗಳೂರಿನಲ್ಲೇ ಇದ್ದರೆ ಉಂಟಲ್ಲ, ಹತ್ತಿರ ಅಂದರೆ ನಿಮ್ಮದು ಬೆಂಗಳೂರಲ್ಲಿ ಶ್ರೀನಗರದಲ್ಲಿ ಮಲ್ನಾಡು ಸ್ಟೋರ್ ಉಂಟು, ಅಲ್ಲಿ ಹೋಗಿ ತೊಗೊಂಡು ಬರ್ಬೋದು. ಇದು 60 ರೂಪಾಯಿಗೆ ಸಿಗ್ತದೆ. ಮತ್ತು ನಿಮಗೆ ಬೇರೆ ಊರಿಗೆ ಕಳಿಸಿ ಕೊಡ್ತಾರಾ ಅಥವಾ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಾ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆಯಿತಾ. ಇದು ಒರಿಜಿನಲ್ ಶ್ರೀಗಂಧ ಪೌಡ್ರ್ ನೋಡಿ, ಲೈಸೆನ್ಸ್ ನಂಬರೆಲ್ಲ ಉಂಟು ನೋಡಿ. ಒರಿಜಿನಲ್ ಶ್ರೀಗಂಧದ ಪೌಡ್ರ್ ಇದು, ಸ್ಕಿನ್ಗೆ ಎಂತ ಆಗೋದಿಲ್ಲ. ಮತ್ತು ಲಾಟ್ಪೋಟ್ ಗಂಧಿಗೆ ಅಂಗಡಿಯಲ್ಲೆಲ್ಲ ಸಿಗ್ತದೆ ನೋಡಿ ಶ್ರೀಗಂಧ ಪೌಡ್ರ್, ಅದೆಲ್ಲ ಯೂಸ್ ಮಾಡಿದರೆ ನಿಮಗೆ ಇನ್ನೂ ಕೂಡ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ. ಇವಾಗ ನಾನು ಶ್ರೀಗಂಧದ ಪೌಡ್ರ್ ಎಷ್ಟು ತೊಗೊಳ್ತಿದ್ದೇನೆ ಅಂತ ಹೇಳಿದರೆ ನೋಡಿ, ನಾನು ಶ್ರೀಗಂಧದ ಪೌಡ್ರನ್ನು ನೋಡಿ, ಇದು ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಕೊಂಡು, ಇವಾಗ ಮರ ಎಲ್ಲ ಉಂಟಲ್ಲ ನಿಮಗೆ, ಅಂದರೆ ಮರದ ಕೆಲಸ ಮಾಡುವವರಿಗೆಲ್ಲ ಗೊತ್ತಿರ್ತದೆ. ಅದು ಮರದಿಂದ ನೀವೆಂತಾದರೂ ಕಟ್ ಮಾಡುವಾಗ ಉಂಟಲ್ಲ ಅದರಲ್ಲಿ ಉದುರ್ತದಲ್ವಾ, ಅಂದರೆ ಈ ಥರ ಚಿಕ್ಕ ಚಿಕ್ಕ ಪೌಡ್ರ್ ಥರದ್ದು ಮರದ್ದು ಉದುರ್ತದೆ ನೋಡಿ, ಅದೇ ಥರ ಇರ್ತದೆ ಆಯಿತಾ. ಒರಿಜಿನಲ್ ಶ್ರೀಗಂಧದ ಪೌಡ್ರದ್ದು ತುಂಬ ಘಮ ಘಮ ಇದೆ. ನಿಮಗೆ ಅದು ಪ್ಯಾಕೆಟ್ ಓಪನ್ ಮಾಡುವಾಗಲೇ ಒಳ್ಳೆ ಸ್ಮೆಲ್ ಬರ್ತದೆ. ನಾನು ಇದೆಂತ ಮಾಡಿದೆ ಅಂತ ಹೇಳಿದರೆ ಅರ್ಧ ಚಮಚ ತೊಗೊಂಡಿದ್ದೇನೆ ಆಯಿತಾ. ಇಷ್ಟನ್ನು ನಾನಿವಾಗ ನೋಡಿ, ಇಷ್ಟನ್ನು ನಾನು ಈ ಕುಡಿಯುವ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನೀವು ಬೇಕಾದರೆ ರೋಸ್ ವಾಟರ್ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಅಂಗಡಿದು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಕಲ್ಲರ್ ಒಂದು ವೇಳೆ ಉಂಟಲ್ಲ ಗ್ರೀನ್ ಕಲರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಮನೆಯಲ್ಲೇ ಬೆಳೆದಿದ್ದು ಅಲೋವೆರಾ ಗಿಡ ಉಂಟು ಅಂತ ಹೇಳ್ಕೊಂಡಾದರೆ ಅದನ್ನು ಯೂಸ್ ಮಾಡಿದರೆ ಪರವಾಗಿಲ್ಲ. ಯಾಕಂತ ಹೇಳಿದರೆ ಇದು ಪಿಂಪಲ್ ಅಂದರೆ ಮುಖದಲ್ಲಿ ಗುಳ್ಳೆ ಎಲ್ಲ ಹೋಗಲಿಕ್ಕೆಲ್ಲ ನೀವು ಕೆಮಿಕಲ್ ಇರುವುದು, ಅಂದರೆ ಗ್ರೀನ್ ಕಲರ್ ಇದ್ದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ. ಅಲೋವೆರಾ ಜೆಲ್ಲಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಮತ್ತು ಘಮ ಘಮ ತುಂಬ ಸ್ಮೆಲ್ ಬರ್ತದೆ ಅಂತ ಹೇಳಿದರೆ ಅದರಲ್ಲಿ ಮಿಕ್ಸ್ ಆಗಿರ್ತದೆ. ನೀವು ಅಲೋವೆರಾ ಜೆಲ್ ಅಂಗಡಿಯಿಂದ ತೊಗೊಬರ್ತೀನಿ ಅಂತ ಹೇಳಿದರೆ ಅವರು ಕೆಮಿಕಲ್ ಮಿಕ್ಸ್ ಮಾಡದೆ ಕೊಡೋದಿಲ್ಲ, ಯಾಕಂದರೆ ತುಂಬ ದಿವಸ ತನಕ ಅದು ಹಾಗೆ ಇರಬೇಕಲ್ಲ, ಆದ ಕಾರಣಕ್ಕೆ ಅವರು ಸ್ವಲ್ಪ ಆದರೂ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಆಯಿತಾ. ನಿಮಗೆ ಈ ಥರ ಗುಳ್ಳೆ ಅಲ್ಲ, ತುಂಬ ಪಿಂಪಲ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಹೇಳಿದರೆ ಮನೆಯಲ್ಲೇ ಇರುವ ಅಲೋವೆರಾ ಗಿಡವನ್ನು ಕಟ್ ಮಾಡಿ ಯೂಸ್ ಮಾಡಿ. ಕಟ್ ಮಾಡಲಿಕ್ಕೆ ಅಂದರೆ ನೀವು ಯೂಸ್ ಮಾಡಲಿಕ್ಕೆ ಅರ್ಧ ಗಂಟೆ ಮುಂಚೆ ಉಂಟಲ್ಲ ಅದನ್ನು ಚೆಂದ ಮಾಡಿ ಕಟ್ ಮಾಡಿ ತೊಳೆದು ಇಡಬೇಕು. ಯಾಕಂತ ಹೇಳಿದರೆ ಒಂದು ಯೆಲ್ಲೋ ಕಲರ್ ನೀರಿರ್ತದೆ, ಆ ನೀರೆಲ್ಲ ಹೋಗಬೇಕು, ಅಷ್ಟು ತನಕ ಹಾಗೆ ಬಿಡಿ. ಇಲ್ಲ ಅಂತ ಹೇಳಿದರೆ ನಿಮಗೆ ತುರ್ಕೆ ಬರ್ತದೆ ಆಯಿತಾ. ಆದ ಕಾರಣಕ್ಕೆ ಹೇಳೋದು, ನೀವು ಇದು ಅಲೋವೆರಾ ಗಿಡನ್ನು ಬಳಸ್ತೀರಂತ ಹೇಳಿದರೆ ನೀವು ಬಳಸಲಿಕ್ಕೆ ಅರ್ಧ ಗಂಟೆ ಮುಂಚೆ, ಇಲ್ಲದಿದ್ದರೆ ಮುಂಚಿನ ದಿವಸ ನೈಟು ಕಟ್ ಮಾಡಿದರೆ ಮಾರನೇ ದಿವಸ ಬೆಳಿಗ್ಗೆ ಹಚ್ಚಿಡ್ಬೋದು. ಆವಾಗ ಅದರದ್ದೆಲ್ಲ ಯೆಲ್ಲೋ ಕಲರ್ ನೀರೆಲ್ಲ ಹೋಗಿರ್ತದೆ. ಅದು ತುಂಬ ನಂಜು ಅಂತ ಹೇಳಿದರೆ ತುರ್ಕೆ ಬರ್ತದೆ. ಆದ ಕಾರಣಕ್ಕೆ ನೋಡಿ, ಇವಾಗ ಇದನ್ನು ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ. ನಾನು ಫೇಸ್ ಪ್ಯಾಕ್ ತೊಗೊಬಂದಿದ್ದೇನೆ, ನೆನಪಿಟ್ಕೊಳ್ಳಿ. ನಾನು ಆಯಿಂಟ್ಮೆಂಟ್ ಹಾಕ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ, ಬರೀ ಆಯಿಂಟ್ಮೆಂಟ್ ಹಾಕಿದರೆ ನಿಮಗೆ ಅದರಲ್ಲಿ ಗುಣ ಆಗೋದಿಲ್ಲ ಆಯಿತಾ. ಈ ಫೇಸ್ ಪ್ಯಾಕ್ ಹಚ್ಚಿದ ನಂತರನೇ ಆಯಿಂಟ್ಮೆಂಟ್ ಹಚ್ಚಿದರೆ ಮಾತ್ರ ಗುಣ ಆಗ್ತದೆ. ಅದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ ಗಾಯ ಚಿರುಟುದಿಲ್ಲ, ಅಂದರೆ ಎಂತ ಹೇಳ್ತಾರೆ, ಆ ಗಾಯ ಉಂಟಲ್ಲ ಹಸಿಯಾಗೇ ಇರ್ತದೆ, ಅದು ಒಣಗಿ ಹೋಗೋದಿಲ್ಲ ಆಯಿತಾ. ನೀವು ಇದು ಫೇಸ್ ಪ್ಯಾಕ್ ಹಾಕಿದರೆ ಉಂಟಲ್ಲ ಗಾಯ ಒಣಗ್ತದೆ, ಅದರ ಮೇಲೆ ಆಯಿಂಟ್ಮೆಂಟ್ ಹಾಕಿದರೆ ಉಂಟಲ್ಲ ಇದು ಕಂಪ್ಲೀಟ್ ಆಗಿ ಹೋಗ್ತದೆ. ಆದ ಕಾರಣಕ್ಕೆ ಇದನ್ನು ಯಾವತ್ತೂ ನೀವು ಮಿಸ್ ಮಾಡಲೇಬಾರ್ದು, ಇದನ್ನು ಹಚ್ಕೊಳ್ಳೇಬೇಕು. ಪಿಂಪಲ್ ಇರುವವರು, ಗುಳ್ಳೆ ಇರುವವರು, ಎಲ್ಲದು ಯಾವ ಥರದ್ದು ಸ್ಕಿನ್ ಪ್ರಾಬ್ಲಮ್ ಇರುವವರು ಕೂಡ ನೋಡಿ. ನಾನಿಲ್ಲಿ ಬ್ರಷಲ್ಲಿ ಹಾಕ್ಕೊಳ್ತಾ ಇದ್ದೇನೆ, ನಿಮಗೆ ಹೇಗೆ ಆಗ್ತದೆ ನೋಡಿ ಹಾಗೆ ಹಾಕೋಬೋದು. ಅಂದರೆ ಕೈಗೆ ಬೇಕಾದರೆ ಕೈಯಲ್ಲಿ ಹಾಕೋಬೋದು. ತುಂಬ ಉಂಟಲ್ಲ, ಅಂದರೆ ತುಂಬ ಗುಳ್ಳೆ ಆಗಿದೆ, ಇನ್ಫೆಕ್ಷನ್ ಉಂಟು, ಆ ಥರ ಎಲ್ಲ ಇದ್ರೆ ಉಂಟಲ್ಲ, ನೀವು ಚೋಟಾ ಭೀಮ್ ತುಂಬ ಆಗಿದೆ ಅಂತ ಹೇಳಿದರೆ ಉಂಟಲ್ಲ, ಈ ಥರ ಬ್ರಷನ್ನು ತೊಗೊಳ್ಳಿ. ಬ್ರಷ್ ಯೂಸ್ ಮಾಡಿದ ನಂತರ ಎಂತ ಮಾಡಿ ಅಂತ ಹೇಳಿದರೆ ಬಿಸಿ ನೀರಲ್ಲಿ ಹಾಕಿಟ್ರೆ ಆಯಿತು. ಇದರಲ್ಲಿ ಎಂತಾದರೂ ಬ್ಯಾಕ್ಟೀರಿಯಾ ಅಂತ ಇದ್ದರೆ ಸಾಯ್ತದೆ. ಮತ್ತು ಯೂಸ್ ಮಾಡಲಿಕ್ಕೆ ಮುಂಚೆ ಕೂಡ ಹಾಗೆ ಇದನ್ನು ಬಿಸಿ ನೀರಿಗೆ ಒಂದ್ಸಲ ಹಾಕಿದರೆ ಇದರಲ್ಲಿ ಎಂಥ ಬ್ಯಾಕ್ಟೀರಿಯಾ ಇರೋದಿಲ್ಲ, ಆವಾಗ ಮುಖಕ್ಕೆ ಹಚ್ಬೋದು. ಕೈಯಲ್ಲಿ ಹಚ್ಚಿದರೆ ಎಂತ ಆಗ್ತದೆ ಅಂತ ಹೇಳಿದರೆ ಕೈಯಿಂದ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ, ಗುಳ್ಳೆ ಜಾಸ್ತಿ ಆಗ್ತದೆ ಆಯಿತಾ. ಮತ್ತು ಎಂತಂತ ಹೇಳಿದರೆ ಮುಖದಲ್ಲಿ ಪಿಂಪಲ್ ಎಲ್ಲ ಇದ್ದರೆ ಆ ಗುಳ್ಳೆಯಿಂದ ಅಲ್ಲಿಂದ ಎಂತಾದರೂ ಗಲೀಜು ಹೊರಗಡೆ ಬಂದಿದ್ದರೆ ಇನ್ನೊಂದು ಜಾಗದಲ್ಲಿ ಪಿಂಪಲ್ ಆಗೋ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೆ ಇದು ಬ್ರಷ್ ನೋಡಿ ನಿಮಗೆ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ಈ ಪಿಂಪಲ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಹೇಳ್ಕೊಂಡಾದರೆ ಈ ಥರದೊಂದು ಫ್ಯಾನ್ಸಿ ಸ್ಟೋರಿಂದ ಬ್ರಷ್ ತಂದು ಇಟ್ಕೊಳ್ಳಿ ಆಯಿತಾ. ನೋಡಿ ಇದನ್ನು ನೋಡಿ ಈ ಥರ ಹಾಕಿ ಇದು ಚೆಂದ ಒಣಗಬೇಕಾಯ್ತಾ. ಇದು ಚೆಂದ ಒಣಗುವ ತನಕ ಬಿಡಿ. ಹಾಗೆ
ನೆನ್ಪಿಟ್ಕೊಳ್ಳಿ, ಮುಖ ತೊಳಿಬೇಕು. ಮುಖ ತೊಳೆದ ಇದೆಲ್ಲ ಹಾಕಿದ್ರೆ ಎಂಥ ಪ್ರಯೋಜನ ಇಲ್ಲ, ಮುಖ ತೊಳಿಲೇಬೇಕು. ನೋಡಿ ಇದನ್ನೆಲ್ಲ ಹಾಕಿ ಇದು ಒಣಗುವ ತನಕ ಬಿಡುದು. ಒಣಗಿದ ನಂತರ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ನೋಡಿ ಒಣಗ್ತಾ ಬಂದಿದೆ, ಇಲ್ಲಿ ಸ್ವಲ್ಪ ಒಣಗಿದ್ರೆ ಆಯಿತು. ನಾನು ಇದನ್ನು ಚೆಂದ ಮಾಡಿ ಕೋಲ್ಡ್ ನೀರಲ್ಲಿ, ಅಂದರೆ ನೀವು ಮಾಮೂಲಿ ಯಾವುದು ಯೂಸ್ ಮಾಡ್ತೀರಿ ನೋಡಿ ಆ ನೀರಲ್ಲಿ ಯೂಸ್ ಮಾಡಿ. ಮತ್ತು ಎಂತ ಹೇಳಬೇಕು ಅಂತ ಹೇಳಿದರೆ, ತುಂಬ ಪಿಂಪಲ್ ಉಂಟು, ಇನ್ಫೆಕ್ಷನ್ ಎಲ್ಲ ಆಗಿದೆ ಅಂತ ಹೇಳಿದರೆ, ಅಂದರೆ ಇದು ಪಿಂಪಲ್ ಇದೆ, ಇನ್ಫೆಕ್ಷನ್ ಎಲ್ಲ ಆಗಿದೆ ಅಂತ ಹೇಳ್ಕೊಂಡಾದರೆ, ಮುಖದಲ್ಲೆಲ್ಲ ಗುಳ್ಳೆ ಎಲ್ಲ ಆಗಿದೆ ಅಂತ ಹೇಳ್ಕೊಂಡಾದರೆ, ನಾನು ಹೇಳಿದೆ ಅಂತ ಹೇಳಿದರೆ, ಇದು ವಾಶ್ರೂಮ್ದು ನೀರು ಯೂಸ್ ಮಾಡುವ ಬದಲು ಕುಡಿಯುವ ನೀರು ಉಂಟಲ್ಲ, ಕುಡಿಯುವ ನೀರನ್ನು ಯೂಸ್ ಮಾಡಿ. ಆವಾಗ ಎಂತ ಆಗ್ತಂತ ಹೇಳಿದರೆ, ಫಿಲ್ಟರ್ ನೀರು ಉಂಟಲ್ಲ ಅದರಲ್ಲಿ ಎಂಥ ಸಹ ಇರುವುದಿಲ್ಲ. ನೀವು ಅಂದರೆ ವಾಶ್ ರೂಮ್ದು ನೀರು ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ ಇರುವ ಚಾನ್ಸಸ್ ಇರ್ತದೆ. ಅಂದರೆ ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಆ ಥರ ಇದೆ. ನಿಮ್ಮದು ಊರ ಕಡೆ ಬಾವಿ ಇದೆ, ನಿಮ್ಮದು ಬೋರ್ವೆಲ್ ಎಲ್ಲ ಇದೆ ಅಂತ ಹೇಳ್ಕೊಂಡಾದರೆ, ಬೋರ್ ನೀರಾದರೆ ಬಾವಿ ನೀರಾದರೆ ಯೂಸ್ ಮಾಡ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಇರುವವರಾಗಿದ್ದರೆ ನೀವೆಂತ ಮಾಡಿ ಅಂತ ಹೇಳಿದರೆ, ಆದಷ್ಟು ಕುಡಿಯುವ ಫಿಲ್ಟರ್ ನೀರು ಬರುತ್ತಲ್ಲ ಆ ನೀರಿಂದನೇ ಮುಖ ತೊಳೆಯಿರಿ, ಆದಷ್ಟು ತೊಳೆಯಿರಿ. ಮತ್ತು 4 ಗಂಟೆಗೆ ಒಂದು ಸಲ ಮುಖ ತೊಳಿತಾ ಇರಬೇಕು, ಆಯಿತಾ? ಸೋಪ್ ಹಾಕಿ ತೊಳಿಲಿಕ್ಕಿಲ್ಲ. 4 ಗಂಟೆಗೆ ಒಂದು ಸಲ ಮುಖ ತೊಳಿತಾ ಇರಿ. ಏನು ಸಿಗಲಿಲ್ಲ ಅಂತ ಹೇಳಿದ್ರು ಕಡಲೆ ಹಿಟ್ಟು ಹಾಕಿ ಮುಖ ತೊಳೆದ್ರೂ ಸಾಕಾಗ್ತದೆ. ಸೋಪ್ ಆಗಲಿ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಆದ ಕಾರಣಕ್ಕೆ ನೀವೆಂತ ಮಾಡಿ ಅಂತ ಹೇಳಿದರೆ, ಕಡಲೆ ಹಿಟ್ಟು ಉಂಟಲ್ಲ ಅದು ಸ್ವಲ್ಪ ಕೈಗೆ ಹಾಕ್ಕೊಂಡು ಮುಖ ಚೆಂದ ಮಾಡಿ ತೊಳಿರಿ. 4 ಗಂಟೆಗೆ ಒಂದು ಸಲ ತೊಳಿತಾ ಇರಿ ಪಿಂಪಲ್ ಪ್ರಾಬ್ಲಮ್ ಇರುವವರು. ಇವಾಗ ನಾನು ಇದನ್ನು ಚೆಂದ ಮಾಡಿಕೊಂಡು ತೊಳ್ಕೊಂಡು ಬರ್ತೇನೆ. ನೋಡಿ ನಾನು ಚೆಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದೆ. ನೋಡಿ ಕಲೆ ಕೂಡ ಹೋಗ್ತದೆ, ಆಯಿತಾ? ಈ ಫೇಸ್ ಪ್ಯಾಕಿಂದ ಕಲೆ ಕೂಡ ಹೋಗ್ತದೆ. ಕಲೆ ಹಾಗೆ ಉಳಿತದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ. ಮತ್ತು ಇದು ಹಾಕಿದ ನಂತರ, ಅಂದರೆ ಇದು ಹಚ್ಚಿದ ನಂತರ ಬೇರೆ ಯಾವುದು ಕ್ರೀಮ್ ಹಚ್ಚಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು. ಆಮೇಲೆ ಒಂದು ಗಂಟೆ ಬಿಟ್ಟು ನೀವು ಮಾಮೂಲಿ ಇದು ಯಾವುದಾದ್ರೂ ಫೇಸ್ ಕ್ರೀಮೆಲ್ಲ ಯೂಸ್ ಮಾಡ್ತಿದ್ರೆ, ಯಾವತ್ತು ಯೂಸ್ ಮಾಡಬೇಕಾದ್ರೆ ಒಂದೇ ಕ್ರೀಮ್ ಯೂಸ್ ಮಾಡಿ. ದಿನಕ್ಕೆ ಒಂದೊಂದು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಕೆಮಿಕಲ್ ಇರೋದ್ರಿಂದ ಸುಮ್ಮನೆ ಹಾಳಾಗ್ತದೆ ಸ್ಕಿನ್. ನಿಮಗೆ ಎಂತ ಸಹ ಬೇಡ, ಪಿಂಪಲ್ ಎಲ್ಲ ಗುಣ ಆಗೋ ತನಕ ನಾನು ಎಂತ ಸಹ ಹಾಕೋದಿಲ್ಲ ಅಂತ ಹೇಳಿದರೆ ಇದೊಂದು ಪ್ಯಾಕ್ ಹಚ್ಚಿ ಸುಮ್ಮನೆ ಬಿಡಿ. ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ನಾನು ಈಗ ಅದು ಆಯಿಂಟ್ಮೆಂಟ್ ಹಾಕ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ನೋಡಿ, ಅಂದರೆ ಕಮ್ಯುನಿಟಿಗೆ ಹಾಕ್ತೇನೆ. ಅದನ್ನೆಂತ ಮಾಡಿ ಅಂತ ಹೇಳಿದರೆ, ರಾತ್ರಿ ಮಲಗುವಕ್ಕಿಂತ ಮುಂಚೆ ಚೆಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಆ ಆಯಿಂಟ್ಮೆಂಟನ್ನು ಮುಖಕ್ಕೆಲ್ಲ ಹಚ್ಕೊಂಡು, ಅಂದರೆ ಮಲಗಲಿಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಹೇಳಿದಾಗೆ, ಯಾಕಂತ ಹೇಳಿದರೆ ಅದು ದಿಂಬಿಗೆಲ್ಲ ತಾಗಿ ಆಮೇಲೆ ಹೋಗಬಾರ್ದು. ಆದ ಕಾರಣಕ್ಕೆ ಅರ್ಧ ಗಂಟೆ ಮುಂಚೆಯೇ ಹಚ್ಚಿ ಎಲ್ಲ ಹಚ್ಕೊಂಡು ಉಂಟಲ್ಲ, ಆಮೇಲೆ ಇದು ಮಲಗಿ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ನಿಮಗೆ ಮಾರನೇ ದಿವಸ ಉಂಟಲ್ಲ ಅದು ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಪಿಂಪಲ್ ಉಂಟಲ್ಲ ಸ್ವಲ್ಪ ಚಿಕ್ಕದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಫೇಸ್ ಪ್ಯಾಕ್ ಹಾಕಿದರೆ ಅದು ಏನು ಆಗ್ತದೆ, ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಕ್ರೀಮ್ ಹಾಕಿದರೆ ಚಿಕ್ಕದಾಗಿ ಕಂಪ್ಲೀಟ್ ಅದು ಬುಡ ಸಮೇತ ಹೋಗಬೇಕಲ್ಲ. ಆದ ಕಾರಣಕ್ಕೆ ನಿಮಗೆ ಪಿಂಪಲ್ ಉಂಟಲ್ಲ, ಒಂದು ಸಲ ಮುಟ್ಟಿದರೆ ಒಂದು ಹೋದರೆ ಇನ್ನೊಂದು ಬರ್ತದೆ ಅಂತ ಹೇಳ್ಕೊಂಡು ಆದರೆ ಭಯ ಇದ್ದರೆ ನೋಡಿ, ನನಗೆ ಈಗ ಒಂದು ಉಂಟು ನೋಡಿ, ತೋರಿಸ್ತೇನೆ ನೋಡಿ ಇದೇ ಥರ ಇಡೀ ಮುಖದಲ್ಲಿ ಎಲ್ಲ ಇತ್ತು. ಹೀಗೆ ಬಿದ್ದರೆ ಅಂತ ಆಗ್ತದೆ, ಮುಖಕ್ಕೆ ಬಿದ್ದರೆ ಮತ್ತು ಶೋಲ್ಡರ್ ಮೇಲೆಲ್ಲ ಬಿದ್ದರೆ ಎಲ್ಲೆಲ್ಲ ಬಿದ್ದಿದೆ ನೋಡಿ, ಆ ಜಾಗದಲ್ಲೆಲ್ಲ ಗುಳ್ಳೆ ಆಗ್ತದೆ. ಕೆಲವರಿಗೆ ಇಲ್ಲೆಲ್ಲ ಆಗಿರ್ತದೆ ನೋಡಿ, ತುಂಬ ಇಲ್ಲಿ ಗುಳ್ಳೆ ಇರ್ತದೆ. ಅದೆಲ್ಲ ಎಂತ ಗೊತ್ತುಂಟ, ನಿಮ್ಮದು ಪಿಂಪಲ್ ಅಂತ ಎಣಿಸ್ಕೊಳ್ಳೋದಲ್ಲ. ನೀವು ಚಿಕ್ಕದು ಗುಳ್ಳೆಲ್ಲ ಇರ್ತದೆ, ಅದೆಲ್ಲ ಡ್ಯಾಂಡ್ರಫ್ ಬಿದ್ದಾಗಿದ್ದು, ಬೆನ್ನಿನ ಮೇಲೆಲ್ಲ ಆಗ್ತದೆ ನೋಡಿ, ಅದೆಲ್ಲ ಡ್ಯಾಂಡ್ರಫ್ ಬಿದ್ದು ಆಗಿದ್ದು. ಆದ ಕಾರಣಕ್ಕೆ ಆ ಥರದ್ದೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಆದರೆ ಫಸ್ಟು ನೀವು ತಲೆ ನೋಡಿ, ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಉಂಟು ಅಂತ ಹೇಳ್ಕೊಂಡು. ಡ್ಯಾಂಡ್ರಫ್ ಇದ್ದರೆ ನಾನು ಆ ವಿಡಿಯೋದಲ್ಲಿ ತೋರಿಸಿದೆ ನೋಡಿ, ಅದನ್ನು ಮಾಡಿ 100% ಡ್ಯಾಂಡ್ರಫ್ ಗುಣ ಆಗ್ತದೆ. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಪ್ಲೀಸ್ ಅವರೆಲ್ಲ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.